ಈ ಒಳ್ಳೆಯ ಗುಣಗಳನ್ನು ಕಗ್ಗ ಹೇಳುವಂಥ ರೀತಿ, ಇಷ್ಟೆಲ್ಲ ಗುಣಗಳು ಹೇಳಿದ್ರಲ್ಲ, ಕಗ್ಗ ಹೇಳುವಂಥ ರೀತಿ ಒಂದು 3 ಪದ್ಯಗಳಲ್ಲಿ ನಾನು ನೋಡ್ಕೊಂಡದ್ದು ಭಾಳ ಚೆಂದ ಹೇಳುತ್ತೆ. ಅದು 756 ಆ 3 ಸಾಲಾಗಿ ಬರ್ತದೆ 3 ಪದ್ಯಗಳು. ಸಾರ್ವಭೌಮತೆ 4 ಗುಣಕ್ಕೆ ಗುಣರಾಜ್ಯದಲ್ಲಿ. ಆ ಮಾತು ನೋಡ್ಬೇಕು ಎಷ್ಟು ಚೆಂದ. ಸಾರ್ವಭೌಮತೆ 4 ಗುಣಕ್ಕೆ ಗುಣರಾಜ್ಯದಲ್ಲಿ. ಧೈರ್ಯ ಮೊದಲನೆಯದು, 2ನೆಯದು ಮತಿಯೋಜೆ, ಸರ್ವದಯೆ 3ನೆಯದು ಅದುವೇ ನೀತಿಯ ಮೂಲ, ನಿರ್ಮಮತ್ವವೇ ಮುಕುಟ ಮಂಕುತಿಮ್ಮ. 4 ಹೇಳ್ತಾರೆ. ಸಾರ್ವಭೌಮತೆ 4 ಗುಣಕ್ಕೆ ಗುಣರಾಜ್ಯದಲ್ಲಿ. ಗುಣಗಳ ರಾಜ್ಯದೊಳಗೆ ಏನಾದರೂ ಸಾರ್ವಭೌಮತ್ವ ಅಂತಿದ್ದರೆ ಅವು 4ಕ್ಕಿದೆ. ಆ 4 ಶ್ರೇಷ್ಠವಾದಂಥ ಗುಣಗಳು ದೈವಿ ಸಂಪತ್ತವು. ಯಾವುದು? ಧೈರ್ಯ ಮೊದಲನೆಯದು. ಎಷ್ಟು ಚೆನ್ನಾಗಿದೆ ನೋಡಿ, ಕೃಷ್ಣ ಹೇಳೋದು ಅದನ್ನೇ. ಫಸ್ಟು ಧೈರ್ಯ, ಅಭಯಂ, ಫಸ್ಟ್ ಧೈರ್ಯ, ಅದು ಬೇಕು. ಧೈರ್ಯ ಮೊದಲನೇದು. ನಮ್ಮಲ್ಲಿ ಧೈರ್ಯ ಇಲ್ಲದೆ ಹೋದರೆ ಯಾವ್ಯಾವ ಕೆಲಸನೂ ಆಗಲ್ಲ. ಎಷ್ಟೋ ಜನ ನಾವು ಅಂದ್ಕೊಂಡಿದ್ದೀವಲ್ಲ, ಒಳ್ಳೆಯ ಸಾಧನೆ ಮಾಡೋದು ತಪ್ಪಿಸ್ಕೊಂಡು ಕಾರಣ ಅಂದರೆ ಧೈರ್ಯ ಮಾಡದೇ ಇದ್ದದ್ದು. ನಾವು ಅಂತೀವಿ ಅವತ್ತು ಮಾಡಿಬಿಡ್ಬೇಕಾಗಿತ್ತು ರೀ, ಅವತ್ತು ಮಾಡಲಿಲ್ಲ ನೋಡಿರಿ, ಇವತ್ತು ಒದ್ದಾಡ್ತೀವಿ. ಅವತ್ತು ಮಾಡಬೇಕು ಅಂತ ಧೈರ್ಯ ಬರಲಿಲ್ಲ ಅಲ್ವಾ? ಯಾರು ಧೈರ್ಯ ಮಾಡಿದ್ರು ಅವ್ರು ಮುಂದೆ ಹೋದರು, ಯಾರು ಧೈರ್ಯ ಮಾಡಲಿಲ್ಲ ಉಳ್ಕೊಂಬಿಟ್ರು. ಆದ್ದರಿಂದ ಫಸ್ಟ್ ಹೇಳ್ತಾನೆ ಧೈರ್ಯ ಮೊದಲನೆಯದು. 2ನೆಯದು ಮತಿಯೋಜೆ. ಯೋಜೆ ಅಂದರೆ ಶಕ್ತಿ, ಬುದ್ಧಿಶಕ್ತಿ. ಬುದ್ಧಿಯನ್ನು ಬಳಸುವಂಥ ರೀತಿ. ಎಷ್ಟೋ ಸಲ ಅವತ್ತು ಏನು ಬುದ್ಧಿಗೆ ಮಂಕ್ ಕಳೆದಿತ್ತೋ ಮಾಡಿಬಿಡ್ಬೋದಾಗಿತ್ತು, ನಾನು ಮಾಡಲಿಲ್ಲ. ಆ ಬುದ್ಧಿಯ ತೀಕ್ಷ್ಣತೆ, ಬುದ್ಧಿಮತ್ತೆ ಬೇಕಲ್ಲ, ಅದು ಭಾಳ ಮುಖ್ಯ. ಮೊದಲನೇದು ಧೈರ್ಯ, 2ನೆಯದು ಮತಿಯೋಜೆ, 3ನೆಯದು ಸರ್ವದಯೆ, ಎಲ್ಲೆಲ್ಲ ದಯೆ ತೋರಿಸುವಂಥದ್ದು. ಇದು ಅದ್ಭುತ ಅನಿಸಲ್ವ ನಿಮಗೆ ನೋಡಿದಾಗ? ಮೊದಲು ಧೈರ್ಯ ಅಂತ ಹೇಳ್ತಾರೆ, ಮುಂದೆ ದಯೆ ಅಂತ ಹೇಳ್ತಾರೆ. ಧೈರ್ಯ ಯಾವಾಗಲೂ ಉಗ್ರವಾಗಬೇಕಾಗಿಲ್ಲ, ಅಗ್ರೆಸಿವ್ ಆಗಬೇಕಾಗಿಲ್ಲ. ಆ ಧೈರ್ಯ ಮತ್ತೊಬ್ಬರಿಗೆ ದಯೆಯನ್ನು ಕೊಡುವಂಥದ್ದಾಗಬೇಕು. ಸರ್ವದಯೆ 3ನೆಯದು ಅದುವೇ ನೀತಿಯ ಮೂಲ. ಸರ್ವದಯೆ ಅನ್ನುವಂಥದ್ದು ಎಲ್ಲ ನೀತಿಗೆ ಮೂಲವಾದದ್ದು. ಕೊನೆದು ಹೇಳ್ತಾರೆ ನಿರ್ಮಮತ್ವವೇ ಮುಕುಟ ಮಂಕುತಿಮ್ಮ. ನಿರ್ಮಮತ್ವ, ನಿರ್ಮಮೋ ನಿರಹಂಕಾರ, ನನ್ನದು ಅನ್ನೋದು ಬೇಡ, ನನ್ನದಲ್ಲ, ನಂದಲ್ಲ ಇದು ಅಂಥೇಳಿ ಯಾವುದು ಅಂಟುಕೊಳ್ಳದೇ ಇರುವಂಥದ್ದು ಇದೆಯಲ್ಲ, ಅದಿದ್ದರೆ ನಿರ್ಮಮತ್ವ ಆ ಮುಕುಟ ಅಂತ. ಆ ಮುಕುಟ ಇದ್ದರೆ ಬಹುಶಃ ನನಗೆ ಮುಕುಟ ಆಗಿರುವಂಥದ್ದು ಅದು ಶ್ರೇಷ್ಠ ಗುಣ ಅಂತ. ಮುಂದಿನ ಪದ್ಯ 757. ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನುಳಿದು, ನೇಮ ನಿಷ್ಠೆಗಳಿರಲಿ ಡಂಭ ಕಠಿಣತೆ ಬಿಟ್ಟು ಸೌಮ್ಯ ಎಲ್ಲೆಡೆ ಇರಲಿ ಮಂಕುತಿಮ್ಮ. ಒಂದೊಂದು 4 ಗುಣ ಹೇಳ್ಕೊಂಡು ಹೋಗ್ತಾರೆ. ಕೃಷ್ಣ ಹೇಗೆ ಒಂದೊಂದು ಶ್ಲೋಕದಲ್ಲಿ 8 ಗುಣ ಹೇಳ್ಕೊಂಡು ಹೋಗ್ತಾನೋ ಹಾಗೆ ಹೇಳ್ತಾರೆ. ವ್ಯಾಮೋಹವಿಲ್ಲದ ಪ್ರೇಮ ನಿರ್ಭರವಿರಲಿ. ಪ್ರೇಮ ಇರಬೇಕು, ಆದರೆ ವ್ಯಾಮೋಹ ಇರಬಾರ್ದು. ಆ ನಿರ್ಭರವಿರಲಿ, ತುಂಬಿರಲಿ ನಮ್ಮ ಜೀವನದಲ್ಲಿ, ತುಂಬಿಕೊಂಡಿರಬೇಕು, ದಟ್ಟವಾಗಿರಲಿ ನಮ್ಮ ಜೀವನದಲ್ಲಿ. ಯಾವುದು ಅಂದರೆ ವ್ಯಾಮೋಹವಿಲ್ಲದ ಪ್ರೇಮ, ಅನ್ಕಂಡೀಷ್ನಲ್ ಲವ್. ಇದು ಭಾಳ ಮುಖ್ಯ. ನಾನು ಒಂದು ಸಲ ಹೇಳಿದ್ದೆ ಅನಿಸುತ್ತೆ, ಅದನ್ನು ಒಂದು ಝೆನ್ ಸ್ಟೋರಿಯಲ್ಲಿ ಬರುತ್ತೆ, ಝೆನ್ ಕಥೆಯಲ್ಲಿ. ಒಬ್ಬ ಅಜ್ಜಿ ಬುದ್ಧನ ಪೂಜೆ ಮಾಡ್ತಾರೆ. ಅವರು ಬುದ್ಧನ ವಿಗ್ರಹ ಪೂಜೆ ಮಾಡ್ತಾರೆ. ಆಕೆ ದಿನ ಬುದ್ಧನ ಆಕೆಗೆ ಪ್ರೀತಿ, ಬಂಗಾರದ ಬುದ್ಧ ಮಾಡಿಸಿದ್ಲು ಸಣ್ಣದಂತು. ಬುದ್ಧ ಬಂಗಾರದಾದರೂ ಒಳ್ಳೆಯದು ಅಂತ ಇಟ್ಟಿದ್ಲು. ಅವು ದಿನ ಪೂಜೆ ಮಾಡಬೇಕು, ಊದ್ಬತ್ತಿ ಹಚ್ಚಿಡೋಳು. ಒಂದು ದಿವಸ ನೋಡಿದ್ಲು, ಛೇ ಅನ್ಯಾಯ ಆಗ್ತಿದೆ ಅಂದ್ಲು. ಊದ್ಬತ್ತಿ ಹಚ್ಚಿದ್ದು ನನ್ನ ಬುದ್ಧನಿಗೆ, ನನ್ನ ಬುದ್ಧ ಅದು. ಆದರೆ ಹೊಗೆ ಹೋಗೋದು ಹಿಂಗೆ ಹೋಗ್ತಾಯಿದೆ. ನನ್ನ ಬುದ್ಧನಿಗೇನು ಪ್ರಯೋಜನ ಆಯ್ತದು? ತಪ್ಪಾಯಿತು ಅಂದು ಒಂದು ಪೆಟ್ಟಿಗೆ ತಂದು, ಸಣ್ಣದೊಂದು ಪೆಟ್ಟಿಗೆ ತಂದು ಸಣ್ಣ ಊದ್ಬತ್ತಿ ಮಾಡಿ, ಆ ಊದ್ಬತ್ತಿ ಹಚ್ಚಿ ಪೆಟ್ಟಿಗೆಯಲ್ಲಿ ಇಡೋಕು ಟಪ್ಪಂದು ಮುಚ್ಚಿಬಿಡ್ಬೇಕು. ಯಾಕಂದರೆ ಹೊಗೆ ನನ್ನ ಬುದ್ಧನಿಗೆ ಮಾತ್ರ ಸಿಗಬೇಕಲ್ಲ, ಯಾರಿಗೂ ಸಿಗಬಾರ್ದು, ನನ್ನ ಬುದ್ಧ ಅಂತ ಹೇಳಿ ಮಾಡಿಕೊಂಡ್ಳು. ಒಂದು 8 ದಿವಸ ಆದಮೇಲೆ ನೋಡ್ತಾಳೆ, ಬುದ್ಧನ ಮುಖ ಎಲ್ಲ ಕಪ್ಪಾಗಿತ್ತಂತೆ, ಪೂರ್ತಿ ಕಪ್ಪಾಗಿತ್ತಂತೆ. ಅದನ್ನು ತೊಗೊಂಡು ಝೆನ್ ಮಾಸ್ಟರ್ ಕಡೆ ಹೋದ್ಲು. ಹೇಳಿದಂತೆ, ನೋಡಿ ನನ್ನ ಬುದ್ಧ ಅಂತ ಇಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ನಾನು, ಆದರೆ ಬುದ್ಧನ ಮುಖ ಎಲ್ಲ ಕಪ್ಪಾಗಿಬಿಟ್ಟಿದೆ ಯಾಕೆ ಅಂತ. ಅವನು ಹೇಳೋದು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿರೋ ಮಾತು ಹೇಳ್ತಾನೆ, ಅಡ್ರೆಸ್ ಲವ್ ಬ್ಲ್ಯಾಕನ್ಸ್ ಮಾಸ್ಟರ್ಸ್ ಫೇಸ್ ಆಲ್ಸೋ ಅಂತ. ನೀನು ಯಾರಿಗೋಸ್ಕರ ಉದ್ದೇಶಪೂರ್ವಕ ಮಾಡಿದಂಥ ಪ್ರೀತಿ ಇದೆಯಲ್ಲ, ಏಕಮುಖವಾಗಿ ಮಾಡಿದಂಥ ಪ್ರೀತಿ ಇದೆಯಲ್ಲ, ಅದು ನಿಮ್ಮ ಯಜಮಾನನ ಮುಖ ಕೂಡ ಕಪ್ಪು ಮಾಡುತ್ತೆ, ನಿನ್ನ ಗುರುವಿನ ಮುಖ ಕೂಡ ಕಪ್ಪು ಮಾಡುತ್ತೆ. ಅದಕ್ಕೆ ನೀವು ಊದ್ಬತ್ತಿ ಹಚ್ಚಿದ್ದು ಬರೀ ನೀನು ಬುದ್ಧನಿಗೆ ಬರಬಾರ್ದು ಅಂತಲ್ಲ, ಎಲ್ರಿಗೂ ಹೋಗಲಿ, ಅದು ಎಲ್ಲ ಹೋಗಲಿ ಅಂತ ಬಿಡಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ ವ್ಯಾಮೋಹವಿಲ್ಲದ ಪ್ರೇಮ, ಅದು ನಿರ್ಭರವಿರಲಿ, ಭೀಮ ಸಾಹಸವಿರಲಿ ಹಗೆತನವನ್ನುಳಿದು. ಭಾಳ ದೊಡ್ಡ ಮಾತು. ಭೀಮ ಸಾಹಸ ಇರಬೇಕು, ಹಗೆತನ ಇರಬಾರ್ದು. ಸಾಹಸ ಮತ್ತೊಬ್ಬರನ್ನು ಹೊಡೆದು ಹಾಕೋದ್ರೊಳಗಲ್ಲ, ಹಗೆತನದೊಳಗಲ್ಲ. ನನ್ನ ಸಾಹಸ ಇದೆ. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಮಾತಿದೆ, ಇಟ್ ಈಸ್ ಗುಡ್ ಟು ಹ್ಯಾವ್ ಜಾಯಿಂಟ್ ಸ್ಟ್ರೆಂಗ್ತ್ ಬಟ್ ನಾಟ್ ಗುಡ್ ಟು ಯೂಸ್ ಇಟ್ ಲೈಕ್ ಎ ಜಾಯಿಂಟ್ ಅಂತ. ಅಸಾಧ್ಯ ರಾಕ್ಷಸ ಶಕ್ತಿ ಇರಬೇಕಂತೆ, ಆದರೆ ರಾಕ್ಷಸರಂಗೆ ಬಳಸಬಾರ್ದು ಅದನ್ನು.
ದೊಡ್ಡ ಶಕ್ತಿ ಇರಬೇಕು, ಆದರೂ ಹೊಡಿಬಾರ್ದು. ಭೀಮ ಸಾಹಸವಿರಲಿ ಹಗೆತನವನ್ನುಳಿದು, ನೇಮ ನಿಷ್ಠೆಗಳಿರಲಿ ಡಂಭ ಕಠಿಣತೆ ಬಿಟ್ಟು. ಡಂಭ ಕಠಿಣತೆಯನ್ನು ಬಿಟ್ಟು ನೇಮ ನಿಷ್ಠೆಗಳಿರಬೇಕು. ಕೆಲವೊಂದು ಸಲ ಕಠಿಣತೆಗಳು ತುಂಬ ಮಾಡ್ಕೊಂಡ್ಬಿಡ್ತೀವಿ ನಾವು, ತುಂಬ ಬಿಗಿಯಾದಂಥ ಕಠಿಣತೆಗಳಿರ್ತವೆ, ಆ ಡಂಭ ಬೇಡ. ಕೆಲವರು ಉಪವಾಸ ಮಾಡೋದು ನೋಡಬೇಕು. ಏಕಾದಶಿ, ನಾಳೆ ಏಕಾದಶಿ, ಕೆಲವರು ಏಕಾದಶಿ ಉಪವಾಸ ಮಾಡೋದು ನೋಡಬೇಕು. ಹೊರಗೆಲ್ಲ ಪ್ರಚಾರ ಮಾಡೋದು ಏಕಾದಶಿ ಏನೂ ತಿನ್ನಲ್ಲ ಅಂತ, ಆದ್ರೆ ಒಳಗಡೆ ತಿನ್ನೋದು ಎತ್ತು ಅಂತ ಸಂಕಟ ಏನಿದೆ? ತಿಂದರೆ ಏನು ನಿಮಗೆ ಪನಿಷ್ಮೆಂಟ್ ಕೊಡೋಲ್ಲ, ತಿಂದೇ ಹೋದರೆ ಏನು ಅಂಡಮಾನ್ ನಿಕೋಬಾರಿಗೆ ಕಳಿಸಲ್ಲ. ಆದರೆ ಮಂದಿಗೆ ಹೇಳ್ಕೋಬೇಕಲ್ಲ ಉಪವಾಸ ಮಾಡ್ತೀವಿ ಅಂಥೇಳಿ. ಒಬ್ಬರಿದ್ದರು ದಂಪತಿಗಳು ನಾನು ನೋಡಿದ್ದೇನೆ, ಅವರು ಭಾರಿ ಮಡಿ ಆಚಾರ್ಯರು. ಏಕಾದಶಿ ದಿವಸ ಪೂಜೆ ಮಾಡಬೇಕು. ಪಕ್ಕದವ್ರು ಇಬ್ಬರು ಹೆಣ್ಮಕ್ಳು ಬಂದು ತೀರ್ಥ ತೊಗೊಂಡು ಹೋಗೋರು. ಇವರು ಇದೆಲ್ಲ ಒಂದು ಚಿತ್ರ ಗೊತ್ತಿಲ್ಲ ನಮಗೆ, ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಜಾಸ್ತಿ. ರೊಟ್ಟಿ ತಿನ್ನೋ ಹಂಗಿಲ್ಲ ಏಕಾದಶಿ, ಆದರೆ ಹಾಲಲ್ಲಿ ಮಾಡೋದಂಥ ದಶಮಿ ತಿನ್ಬೋದು. ಅದನ್ನೇ ಹಾಲಲ್ಲಿ ನೀರಲ್ಲಿ ಹಾಕಿದರೆ ಬರಲ್ಲ, ಕೆಟ್ಟು ಹೋಗುತ್ತೆ, ಅದು ಏಕಾದಶಿಗೆ ಬರಲ್ಲ. ಹಾಲಲ್ಲಿ ಮಾಡಿದರೆ ಬರ್ತದೆ. ಅದು ತಿನ್ನೋದು ಒಟ್ಟು ಅವರು ತಿನ್ನಬೇಕು, ತಿಂದರೆ ತಪ್ಪೇನಿಲ್ಲ. ಆದರೆ ಅವ್ರೇನು ಹೇಳ್ಕೊಂಬಿಟ್ಟಿದ್ರು, ನಾನು ಉಪವಾಸ ಗಟ್ಟಿ ಮಾಡ್ತೀನಿ, ಯಾರಿಗೂ ತಿನ್ನಲ್ಲ, ಏನೋ ನೀರು ಕೂಡ ಕುಡಿಯಲ್ಲ ಅಂತ ಅನೌನ್ಸ್ ಮಾಡ್ಕೊಂಬಿಟ್ಟಿದ್ರು. ಇವ್ರ ಕಷ್ಟ ಏನಾಯಿತು ಅಂದರೆ ಅವ್ರು ತೀರ್ಥ ತೊಗೊಳಕ್ಕೆ ಬರಬೇಕಲ್ಲ. ಅವ್ರು ಕರೆಕ್ಟಾಗಿ ಬೇಗ ಬಂದು ಹೋದರೆ ಇವ್ರ ಪಾಪ ತಿನ್ನೋಕೆ ಅನುಕೂಲ ಆಗ್ತಿತ್ತು. ಅವ್ರು ಯಾವಾಗ ಬರ್ತಿದ್ರು, ಅದಕ್ಕೆ ಅವ್ರೇನು ಮಾಡೋರು, ತಮ್ಮ ಹೆಂಡ್ತಿ ಹೇಳೋರು, ನೀವು ಹೊರಗಡೆ ಕೂತಿರು, ಅಲ್ಲೇ ತೀರ್ಥ ಕೊಟ್ಟು ಕಳಿಸ್ಬಿಡು, ನಾ ಒಳಗೆ ತಿಂಡಿ ಮುಗಿಸ್ತೀನಿ ಅಂತ. ಆ ಅಜ್ಜಿ ಪಾಪ ಹೊರಗಡೆ ಕೂತಿರೋರು ಏನೋ ಕೆಲಸ ಅಂತ ಹೋಗ್ಬಿಟ್ರು. ಇವರು ತಿಂತ ಕೂತಿದ್ದಾರೆ ಒಳಗಡೆ. ಅವ್ರು ತೀರ್ಥ ತೊಗೊಳಕ್ಕೆ ಬಂದರು ಹೆಣ್ಮಕ್ಳು. ಒಳಗೆ ಬಂದು, ಅಯ್ಯೋ ಆಚಾರ್ಯರೇ ಸಾರಿ ಅಂದರು. ಆಚಾರ್ಯ ಕೆಲಸ ಮುಗಿತಲ್ಲ, ಇದು ಯಾಕೆ ಬೇಕಾಗಿತ್ತು? ಹೌದಪ್ಪ, ನನಗೆ ವಯಸ್ಸಾಯಿತು, ನಾನು ತಿಂತೀನಿ ಅಂತ ತೊಂದರೆ ಇಲ್ಲ ಅಂದರೆ ಮುಗ್ತಿತ್ತಲ್ಲ. ಈ ಡಂಭ ಕಠಿಣತೆಗಳನ್ನು ಉಳಿದು ಮಾಡುವಂಥ ನೇಮ ನಿಷ್ಠೆ ಇದ್ದರೆ ಅಡ್ಡಿ ಇಲ್ಲ. ನಿಷ್ಠೆ ತೋರಿಸೋದಕ್ಕಾಗಬಾರ್ದು. ಎಷ್ಟರ ಮಟ್ಟಿಗೆ ಹಠ ಹಿಡಿದು ಹೋಗ್ಬಿಡ್ತೀವಿ ಅಂದರೆ ನನ್ನ ನಗೆ ಬರುತ್ತಪ್ಪ, ನೀವೆಲ್ಲ ನೋಡಿರ್ಬೇಕು ಅದನ್ನೆಲ್ಲ. ಒಬ್ಬರು ಮನೆಗೆ ಹೋಗಿದ್ದೆ ಧಾರವಾಡದಲ್ಲಿ ನಾನು. ಅಲ್ಲಿ ಸ್ವಲ್ಪ ನೀರು ಕಷ್ಟ ಇತ್ತು. ಸ್ವಲ್ಪ ದಿವಸ ನಲ್ಲಿಯಲ್ಲಿ ನೀರು ವಾರಕ್ಕೊಂಬರೋದು, 8 ದಿವಸ 10 ದಿವಸಕ್ಕೊಂಬರೋದು. ಪೂಜೆಗೆ ನೀರು ಏನು ಮಾಡಬೇಕು? ನಮ್ಮ ಶಾಸ್ತ್ರ ಹೇಳುತ್ತೆ ಬಾವಿಯಲ್ಲಿ ನೀರು ಪವಿತ್ರ. ಯಾವಾಗಲೂ ಬಾವಿಯಲ್ಲಿ ಸೇದ್ಕೊಂಡು ನೀರು ತೊಂದರೆ ಇಲ್ಲ, ಮಡಿ ಯಾವಾಗಲೂ ಬರುತ್ತೆ ಅಂತ. ಎಲ್ಲಿ ಬಾವಿ ಸಿಗ್ತಾವೆ ಈಗೆಲ್ಲ? ಹಾರ್ಕೋಬೇಕಂದ್ರೂ ಬಾವಿ ಇಲ್ಲ ಈಗ. ಬಾವಿಯಲ್ಲಿ ಏನು ಮಾಡ್ತಾರೆ, ನೀರು ತೊಗೊಳ್ಳೋದಲ್ಲಿ? ಅವ್ರೇನು ಐಡಿಯಾ ಮಾಡಿದ್ರು ಗೊತ್ತಾ? ಆ ಕಟ್ಟೆ, ದೇವರ ಕಟ್ಟೆ ಇತ್ತಲ್ಲ ಪೂಜೆ ಮಾಡೋದಕ್ಕೆ, ಆ ತೆಳಗೆ ಅಗಿಸ್ಬಿಟ್ಟಿದ್ದಾರೆ. ಅಗಿಸ್ಬಿಟ್ಟು ಒಂದು ತಾಮ್ರದ ಹಂಡೆ ಇಟ್ಬಿಟ್ಟಿದ್ದಾರೆ ಒಳಗೆ, ನೆಲದ ಮಟ್ಟಕ್ಕೆ ಮುಚ್ಚಿ ಇಟ್ಬಿಟ್ಟಿದ್ದಾರೆ. ಅದರೊಳಗೆ ನೀರು ತುಂಬಿಸೋದು, ಅದಕ್ಕೊಂದು ಸಣ್ಣ ಚಂಪಿಟ್ಟು ನೀರು ಎಳ್ಕೊಳ್ಳೋದು. ಇದು ವಿಚಿತ್ರ ಅನಿಸಲ್ವ ನಮಗೆ? ಅಲ್ಲಪ್ಪ, ಅದು ಹಂಡೆ ಮೇಲಿಟ್ಟರು ಅಷ್ಟೇ, ತೆಳಗಿಟ್ಟರು ಅಷ್ಟೇ, ಆದರೆ ಅದು ಮಡಿಗೆ ಬರುತ್ತೆ ಅಂತ. ನಾ ಕೇಳಿದ್ದು ಯಾಕೆ ಬರುತ್ತೆ ಇದು? ಇಲ್ಲ, ಅದು ಬಾವಿಯಲ್ಲಿ ಎಳೆದ್ರೆ ಬರುತ್ತೆ ಅಂತ. ಮತ್ತು ಇದು ಬಾವಿ ಅಲ್ಲಲ್ಲ? ಇಲ್ಲ, ಬಾವಿ ಹಾಗೆ ಮಾಡ್ಕೊಂಡಿದ್ದೀವಿ ನಾವು. ಇದು ಹೇಳೋದು ಕಷ್ಟಪಡೋದು ನಾವು. ಅದಕ್ಕೆ ಹೇಳ್ತಾರೆ, ಡಂಭ ಕಠಿಣತೆ ಬಿಟ್ಟು ನೇಮ ನಿಷ್ಠೆಗಳಿರಲಿ, ಸೌಮ್ಯವೆಲ್ಲೆಡೆ ಇರಲಿ ಮಂಕುತಿಮ್ಮ. ನಾನು ಆಗಲೇ ಮಾರ್ಧವಂ ಅಂತ ಹೇಳಿದ್ನಲ್ಲ, ಅದು ಎಷ್ಟು ಚೆಂದಾಗಿ ಡಿ ವಿ ಜಿ ತರ್ತಾರೆ ನೋಡಿ. ಸೌಮ್ಯ ಎಲ್ಲೆಡೆ ಇರಲಿ, ಮೃದುತ್ವ ಎಲ್ಲ ಕಡೆ ಇರಲಿ, ಸೌಮ್ಯತೆ ಇರಲಿ ಎಲ್ಲ ಕಡೆಗೂ ಅಂತ. ಅದ್ರ ಮುಂದಿನ ಪದ್ಯ ತುಂಬ ಚೆನ್ನಾಗಿರೋದು, 758. ಔದಾರ್ಯ ತಾಯಿ ನೀತಿಗೆ, ಧೈರ್ಯವೇ ತಂದೆ. ಸ್ವಾಧಿಪತ್ಯದ ನೀನು ಬಾಳು ನಾಡುವಡೆ, ಹೋದುದನು ನೆನೆಯದಿರು, ಬರುವುದಕ್ಕೆ ಸಿದ್ಧನಿರು, ಆದನಿತು ಸಂತೋಷ ಮಂಕುತಿಮ್ಮ. ಐ ಥಿಂಕ್ ಜೀವನ ಸೂತ್ರ ಅನ್ನಿಸ್ತು ನನಗಿದು. ಔದಾರ್ಯ ತಾಯಿ ನೀತಿಗೆ. ನೀತಿಗೆ ಒಂದು ತಾಯಿ ತಂದೆ ಅಂತ ಹೇಳ್ತಾರೆ. ಅದು ನೀತಿಗೆ ಔದಾರ್ಯ ಅನ್ನುವಂಥದ್ದು ತಾಯಿ, ಧೈರ್ಯ ತಂದೆ. ಸ್ವಾಧಿಪತ್ಯದ ನೀನು ಬಾಳುವಡೆ, ನಿನ್ನ ಧೈರ್ಯದಲ್ಲಿ ನೀನು ಬದುಕಬೇಕು, ನಿನ್ನ ಜೀವನವನ್ನು ಸಂಪೂರ್ಣ ಮಾಡ್ಕೋಬೇಕು. ಯಾರ್ದು ಇದಿಲ್ದೇ ಅವ್ರಿಗೆ ಯಾರ ಮೇಲೆ ಅವಲಂಬನೆ ಆಗದೆ ನೀನು ಬದುಕಬೇಕು ಅಂತ ಅನ್ನೋದಾದರೆ, ಸ್ವ ಅಧಿಪತ್ಯದಿ ಬಾಳುವಡೆ, ಹೋದುದನು ನೆರೆಯದಿರು, ಬರುವುದಕ್ಕೆ ಸಿದ್ಧನಿರು. ಎರಡೇ ಗುಣಗಳು ಹೇಳೋದು. ಬಹುತಃ ಕೃಷ್ಣ ಹೇಳಲಾರದನ ಗುಣಗಳನ್ನು ಹೇಳಿದ್ದಾರೆ ಇವರು. ಕೊನೆಯದು 2 ಮಾತ್ರ ನನಗೆ ಭಾಳ ಇಷ್ಟ ಆಗುವಂಥದ್ದು. ಹೋದುದನು ನೆನೆಯದಿರು, ಬರುವುದಕ್ಕೆ ಸಿದ್ಧನಿರು. ಆ ಒಳ್ಳೆಯ ಗುಣಗಳ ಜೊತೆಗೆ 2 ಮನೋಧರ್ಮ ಮಾಡ್ಕೋಬೇಕು ನಾವು. ಆಗಿ ಹೋದದ್ರ ಬಗ್ಗೆನೇ ತಲೆ ಕೆಡಿಸ್ಕೋತೀವಿ ನಾವಲ್ವಾ? ಎಷ್ಟು ತಲೆ ಕೆಡಿಸ್ಕೊತಾ, ಅದು ಮಾಡಬಾರ್ದಾಗಿತ್ತು, ಅದು ಮುಗಿದೋಗಿ 10 ವರ್ಷ ಆಯಿತು, ಇದನ್ನು ಮಾಡಬಾರ್ದಾಗಿತ್ತು. ಅದಕ್ಕೆ ಹೇಳ್ತಾರೆ, ಹೋದದ್ದು ಚೇಂಜ್ ಮಾಡೋಕ್ಕಾಗೋಲ್ಲ, ಅದನ್ನು ಹೋದದನ್ನು ಮುಗಿಯೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ಅದರಿಂದ ಹೋದುದನ್ನು ನೆನೆಯದಿರು, ಬರುವುದಕ್ಕೆ ಸಿದ್ಧನಿರು. ಏನು ಬರ್ತೋ ಬರಲಿ, ಎದುರಿಸೋಣ ಅನ್ನುವಂಥ ಧೈರ್ಯ ಇದ್ದರೆ ಆದನಿತು ಸಂತೋಷ ಮಂಕುತಿಮ್ಮ. ನಿಮ್ಮ ಜೀವನದಲ್ಲಿ ಸಂತೋಷ ಉಕ್ಕಿ ಬರಬೇಕಾದ್ರೆ ಈ ಗುಣಗಳಿರಬೇಕು ಅಂತ 3 ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ.